ಓಕೆ. ಸೊ ವೆಲ್ಕಮ್ ಟು ಕ್ರಿಸ್ಕಾನ್ ಅಕಾಡೆಮಿ ಮಕ್ಕಳ. ಇವತ್ತು ನಾವು ಫಿಸಿಕ್ಸ್ ಫಾರ್ಮುಲಾ ಕ್ಯೂ ಇಸ್ ಈಕ್ವಲ್ಸ್ ಟು ಎನ್ ಇ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಎಲ್ಲಿ ಯೂಸ್ ಮಾಡಬೇಕು, ಯಾವ ತರ ಯೂಸ್ ಮಾಡಬೇಕು ಅಂತ. ಸೊ ಕ್ಯೂ ಅಂದ್ರೆ ಚಾರ್ಜ್, ಎನ್ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಇ ಅಂದ್ರೆ ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್. ನೀವು ಸ್ಟಾರ್ಟಿಂಗ್ ಅಲ್ಲಿ ಸೆಕೆಂಡ್ ಪಿ ಅಲ್ಲಿ ಇದೊಂದು ಸ್ವಲ್ಪ 100% ಅರ್ಥ ಮಾಡ್ಕೊಂಡಿರಲ್ಲ, ನೀವು ಇಲ್ಲಿ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಚಾರ್ಜ್ಗೂ ನಂಬರ್ ಆಫ್ ಚಾರ್ಜ್ಗೂ ಡಿಫ್ರೆನ್ಸ್ ಇದೆ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಆಬ್ಜೆಕ್ಟ್ ಇದೆ, ನ್ಯೂಟ್ರಲ್ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡೋಣ. ನ್ಯೂಟ್ರಲ್ ಆಬ್ಜೆಕ್ಟ್ ಅಂದ್ರೆ ಅದ್ರ ಮೇಲೆ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್, ನಂಬರ್ ಆಫ್ ನೆಗೆಟಿವ್ ಚಾರ್ಜ್ ಈಕ್ವಲ್. ಸೊ ಚಾರ್ಜ್ ಬಾಡಿ ಎ ಅಂಡ್ ಬಾಡಿ ಬಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿಗೆ ಫಾರ್ ಎಕ್ಸಾಂಪಲ್ ಒಂದು 10 ಎಲೆಕ್ಟ್ರಾನ್ಸ್ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ನಾವು ಟ್ರಾನ್ಸ್ಫರ್ ಮಾಡ್ತಿರೋದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಕನ್ಸಿಡರ್ ಮಾಡ್ತಾ ಇದೀವಿ. 10 ಎಲೆಕ್ಟ್ರಾನ್ಸ್ ಅನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಸರ್. ಹಾಗಾದ್ರೆ ಈ ಬಾಡಿ ಬಿ ಚಾರ್ಜ್ ಏನಾಯ್ತು ಅಂತ ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ? ಫಸ್ಟ್ ಚಾರ್ಜ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಈಗ ಎಲೆಕ್ಟ್ರಾನ್ ಚಾರ್ಜ್ ಅಂತ ಹೇಳ್ಬಾರ್ದು. ಫಸ್ಟ್ ಆಫ್ ಆಲ್ ಎಲೆಕ್ಟ್ರಾನ್ ಇಸ್ ಅ ಪಾರ್ಟಿಕಲ್. ಸೊ ಏನಿರುತ್ತೆ ಸರ್, ಎಲೆಕ್ಟ್ರಾನ್ಗೆ ಮಾಸ್ ಇರುತ್ತೆ. ಸೊ ಅಡಿಷನಲ್ ಆಗಿ ಏನಾಗ್ತಿರುತ್ತೆ, ಈ ಎಲೆಕ್ಟ್ರಾನ್ ಮೇಲೆ ಒಂದು ಸ್ಮಾಲ್ ಅಡಿಷನಲ್ ಕ್ವಾಂಟಿಟಿ ಇದ್ರೆ ಅದನ್ನೇ ನಾವು ಚಾರ್ಜ್ ಅಂತ ಹೇಳ್ತಿರೋದು. ಸೊ ಅದ್ರ ವ್ಯಾಲ್ಯೂ ಏನು, 1.6 ಇಂಟು 10⁻⁻19. ಇದು ಫಿಕ್ಸ್ಡ್ ಕ್ವಾಂಟಿಟಿ, ಇದು ಚೇಂಜ್ ಆಗಲ್ಲ. ಓಕೆನಾ? ಸೊ ಇವಾಗ ನಾನು ಒಂದ್ ಎಲೆಕ್ಟ್ರಾನ್ ತಗೊಂಡ್ರೆ ಇಷ್ಟು ಚಾರ್ಜ್ ಇರುತ್ತೆ. 2 ಎಲೆಕ್ಟ್ರಾನ್ ತಗೊಂಡ್ರೆ ಏನಾಗುತ್ತೆ, ಇದೇ ನಂಬರ್ ನ 2 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಅದೇ ಕಾನ್ಸೆಪ್ಟ್ ಇಲ್ಲಿ. ಸೊ ಇಲ್ಲಿ ಏನಿದೆ, 10 ಎಲೆಕ್ಟ್ರಾನ್ಸ್ ಎ ಇಂದ ಬಿ ಗೆ ಟ್ರಾನ್ಸ್ಫರ್ ಆಗಿದೆ, ಹೌದಲ್ವಾ? ಸೊ ಇವಾಗ ಟೋಟಲ್ ಚಾರ್ಜ್ ಏನಾಯ್ತು ಸರ್ ಅಂದ್ರೆ 10 ಮಲ್ಟಿಪ್ಲೈಡ್ ಬೈ ಒಂದು ಎಲೆಕ್ಟ್ರಾನ್ ಎಷ್ಟು ಚಾರ್ಜ್ ಇದೆ, 1.6 ಇಂಟು 10⁻⁻19. ಅದೇ ನಾವು ಯೂಸ್ ಮಾಡೋದು ನೋಡಿ ಮಕ್ಕಳು. Q is equals to n into E ಯೂಸ್ ಮಾಡಿದೀವಿ. ಸೊ ಟೋಟಲ್ ಎಷ್ಟಾಯ್ತು, Q is equals to 10 into 1.6 ಅಂದ್ರೆ 16 into 10⁻⁻19 ಕೂಲಂಬ್ ಆಯ್ತು. ಓಕೆನಾ? ಸೊ ನೀವೊಂದು ಎಕ್ಸಾಂಪಲ್ ತಗೊಳ್ಳಿ, ಹೋಮ್ ವರ್ಕ್ ಮಾಡಿ. ಇಫ್ ಎ ಇಂದ ಬಿ ಗೆ, ಫ್ರಮ್ ಎ ಟು ಬಿ ನಾವು ಒಂದು 5 ಎಲೆಕ್ಟ್ರಾನ್ಸ್ ನ ಟ್ರಾನ್ಸ್ಫರ್ ಮಾಡಿದ್ರೆ, 5 ಎಲೆಕ್ಟ್ರಾನ್ಸ್ ನಾವು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಚಾರ್ಜ್ ಆನ್ ಬಿ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಿ. ಇನ್ನೊಂದು ರೆಕಗ್ನೈಸ್ ಮಾಡಬೇಕಾಗಿರೋ ವಿಚಾರ ಏನಂದ್ರೆ, ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆದ್ರೆ ಇಲ್ಲಿ ಆಡಪ್ ಆಗೋದು ಆಕ್ಚುಲಿ ನೆಗೆಟಿವ್ ಚಾರ್ಜಸ್. ಆಡಪ್ ಆಗೋದು ನೆಗೆಟಿವ್ ಚಾರ್ಜಸ್. ಬಿ ನೆಗೆಟಿವ್ ಚಾರ್ಜ್ ಬಾಡಿ ಆದ್ರೆ ಎ ಬಿಕಮ್ ಪಾಸಿಟಿವ್ಲಿ ಚಾರ್ಜ್ ಬಾಡಿ. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ ಗೆ ನೀವು ಚಾರ್ಜ್ ಆನ್ ಎ ಫೈಂಡ್ ಔಟ್ ಮಾಡಿ. ಚಾರ್ಜ್ ಆನ್ ಎ ಫೈಂಡ್ ಔಟ್ ಮಾಡಿ ಆನ್ಸರ್ ನ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು. ಸಿ ಯು ಅಗೇನ್.